ಹಾಯ್ ಎಲ್ಲರಿಗೂ ನಮಸ್ಕಾರ. ಕೃಷಿ ಮೀಡಿಯಾ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಹೆಂಗಸರು ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಇನ್ನು ಅಡುಗೆ ಅದೆಲ್ಲ ಮುಗಿಸ್ಕೊಂಡು ಕೆಲವೊಂದು ಮಣ್ಣಿನಲ್ಲಿ ಮಾಡಿರೋಂಥ ಸಾಮಗ್ರಿಗಳಂದರೆ ಮಡಿಕೆ ಆ ಥರದ ತರೋಣಂತ ಹೋಗಿದ್ವಿ. ಯಾಕಂದರೆ ಎಲ್ಲರಿಗೂ ಹೆಲ್ತ್ ಕಾನ್ಷಿಯಸ್ಸು, ಪ್ಲಾಸ್ಟಿಕ್ನಲ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತಂತ ಅದನ್ನ ನಿಜ ಕೂಡ. ಹಾಗಾಗಿ ಇನ್ನು ಮೆಟಲ್ನಲ್ಲೂ ಸಾಮಾನ್ಯವಾಗಿ ತಿಂತಾ ಇರ್ತೀವಿ. ಮಣ್ಣಿನಲ್ಲಿ ಮಾಡಿದ ಮಡಿಕೆಗಳಾಗಲಿ, ಪಾತ್ರೆಗಳಾಗಲಿ ಅಥವಾ ಯಾವುದೇ ಒಂದು ಅಡುಗೆ ಪರಿಕರಗಳಾಗಲಿ ಅದರಲ್ಲಿ ತಿಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಅದು ರುಚಿ ಕೂಡ ಇರ್ತದೆ. ಅದಕ್ಕೋಸ್ಕರ ತರೋಣಂತ ಹೋಗಿದ್ವಿ. ನಾವು ಹೋಗಿದ್ದ ಸಮಯದಲ್ಲಿ ಅಲ್ಲಿ ಯಾವುದೂ ಕೂಡ ಪಾತ್ರೆಗಳಿರಲಿಲ್ಲ. ಇದು ಕಟ್ಟಾಯದಲ್ಲಿದೆ. ಇದು ಕಟ್ಟಾಯದಲ್ಲಿ ಇದು ಇವ್ರದ್ದೊಂದು ಸಂಘ ಮಾಡ್ಕೊಂಡಿದ್ದಾರೆ. ಆ ಸಂಘದಲ್ಲಿ ಮಡಿಕೆಗಳೆಲ್ಲನೂ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಟೈಮಲ್ಲಿ ಯಾವುದೂ ಇರಲಿ, ಯಾವುದೇ ಜಾತ್ರೆಗೆ ಅವನ್ನೆಲ್ಲ ತಗೊಂಡೋಗಿ ಮಾರಿದ್ದಾರೆ. ಇನ್ನು ನೆಕ್ಸ್ಟ್ 20 ಡೇಸಿಗೆ ಹೊಸ ಪಾತ್ರೆಗಳನ್ನ ಮಾಡ್ತೀವಿ, ಅವಾಗ ಬನ್ನಿ ಅಂತ ಹೇಳಿದ್ರು. ಈಗ ಇದ್ದಿದ್ದು ಇಷ್ಟೇ. ಇದು ರೊಟ್ಟಿ ಮಾಡೋ ಹರಳೆ, ಕೆಲವೊಂದು ಸಣ್ಣ ಪಾತ್ರೆಗಳಾದ್ರೂ ಮುಚ್ಚಳಾಯಿತು. ನಮ್ಗೆ ಯಾವ ರೀತಿ ಬೇಕೋ ಆ ಥರ ಹೇಳ್ಬಿಟ್ಟು ಬಂದಿದ್ವಿ. ಒಂದು 20 ದಿನ ಬಿಟ್ಟು ಬಂದು ತಗೊಂಡೋಗಿ ಅಂತ ಹೇಳಿದ್ದಾರೆ. ರೇಟ್ ಕೂಡ ರೀಸನಬಲ್ ಆಗಿದೆ. ನೀವು ಕೂಡ ಒಂದ್ಸಲಿ ಹೋಗಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಹೇಗೂ ಬಂದಿದ್ವಿ, ಕೆಲಸ ಆಗಲಿಲ್ಲ, ಇನ್ನೊಂದು 20 ದಿನಕ್ಕೆ ಮತ್ತೊಂದ್ಸಲಿ ಬರಬೇಕಲ್ಲ, ಟೈಮ್ ಇತ್ತು. ಹಾಗಾಗಿ ಪಕ್ಕದಲ್ಲೇ ಇದ್ದಂಥ ಶೆಟ್ಟಳ್ಳಿ ಚರ್ಚ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಕಟಾಯದ ಮುಖಾಂತರ ಹೋದ್ವಿ. ಕಟಾಯದ ಮುಖಾಂತರ ಹೋದರೆ ಒಂದು 7 ರಿಂದ 8 ಕಿಲೋಮೀಟರ್ ಆಗ್ಬೋದು. ಇಲ್ಲಿ ನೋಡಿ, ದೂರದಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಗೊರೂರು ಬ್ಯಾಕ್ ವಾಟರು ಶೆಟ್ಟಳ್ಳಿ ಚರ್ಚು. ಇದು ಮಳೆಗಾಲದಲ್ಲಿ ಡ್ಯಾಮ್ ತುಂಬಿದಾಗ ನೀರಿನಲ್ಲಿ ತೇಲೋ ರೀತಿ ಕಾಣ್ತಾ ಇರ್ತದೆ. ಹಾಗಾಗಿ ಇದನ್ನು ಫ್ಲೋಟಿಂಗ್ ಚರ್ಚ್ ಅಂತಲೂ ಕೂಡ ಹೇಳ್ತಾರೆ. ಇದು ನಮ್ಮ ಹಿರಿಯರು ಹೇಳೋ ಪ್ರಕಾರ ಶೆಟ್ಟಳ್ಳಿನಲ್ಲಿ ಇದು ರೋಸರಿ ಚರ್ಚ್ ಅಥವಾ ಆರೋಗ್ಯ ಮಾತಾ ಚರ್ಚ್ ಅಂತ ಕರೀತಿದ್ರಂತೆ. ಇದು ನಮ್ಮ ದೇಶದಲ್ಲಿ ಕಾಲರ ಬಂದಾಗ ಅಥವಾ ಇನ್ಯಾವುದೋ ಸಾಂಕ್ರಾಮಿಕ ರೋಗ ಬಂದಾಗ ಇದು ಹಾಸ್ಪಿಟ್ಲ್ ಆಗ ಕೂಡ ವರ್ಕ್ ಮಾಡಿದೆಯಂತೆ. ಇಲ್ಲಿದ್ದ ಸಿಬ್ಬಂದಿಗಳ ಆವಾಗ ಆ ಟೈಮ್ನಲ್ಲಿ ಜನರ ಆರೋಗ್ಯನ ಕಾಪಾಡಿದ್ದಾರೆ, ಅವ್ರಿಗೆ ಸೇವೆ ಮಾಡಿ. ನೋಡಿ, ದೂರದಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹತ್ತಿರದಿಂದ ನಮಗೆ ಒಳಗಡೆ ಹೋಗೋಕೆ ಬೇಜಾರಾಗ್ತದೆ. ಯಾಕಂದರೆ ಒಂದು 5-6 ವರ್ಷದ ಮುಂಚೆ ನಾವು ನೋಡಿದಾಗ ಎಷ್ಟು ತುಂಬ ಸುಂದರವಾಗಿತ್ತು. ಸುತ್ತೆಲ್ಲ ಗೋಡೆ ಇತ್ತು. ಇಲ್ಲಿ ಬಂದು ಟೂರಿಸ್ಟ್ಗಳಾಗಲಿ ಅಥವಾ ಫಿಲ್ಮ್ ಶೂಟಿಂಗ್ನವರು ಬಂದವರಾಗಲಿ ಅದ್ರ ಮೇಲೆಲ್ಲ ಹತ್ತಿ ಹಾಳು ಮಾಡಿ ಹೋಗಿದ್ರೆ ನೋಡೋಕೆ ಒಂಥರ ಬೇಸರ ಆಗ್ತದೆ. ಅಲ್ಲಿ ಕಾಣ್ತಿದ್ದಲ್ಲ, ಅದು ಕಲ್ಲಲ್ಲ, ಅದಕ್ಕೂ ಇದ್ರದ್ದು ಇಟ್ಟಿಗೆ, ಚರ್ಚಿಂದ ಇಟ್ಟಿಗೆ. ಈಗ ನಾವು ಇಷ್ಟು ನೋಡ್ತಾ ಇದೀವಿ, ಇನ್ನೊಂದು 10 ವರ್ಷ ಬಿಟ್ಕೊಂಡ್ಬಂದ್ರೆ ಇಲ್ಲಿ ಚರ್ಚನ್ನು ಇದೆ ಅನ್ನೋದನ್ನ ಮರ್ತ್ಕೊಬೇಕಾಗ್ತದೆ. ಆ ರೀತಿ ಹಾಳು ಮಾಡೋಗಿದ್ದಾರೆ. ನಾವು ಚರ್ಚ್ ಹತ್ರ ಹೋಗಿದ್ರೆ ಕೆಳಗಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೆ ಎಲ್ಲಿ ಬೀಳ್ತದಪ್ಪ ಅನ್ನೋ ಭಯದಿಂದ ಇಲ್ಲೇ ಓಡಾಡ್ತಾ ಇದೀವಿ, ಇಲ್ಲೇ ಶೂಟಿಂಗ್ ಮಾಡ್ಕೊತಾ ಇದೀವಿ. ನೀರೊಳಗಡೆ ಬರೀ ಗಾಜೆ ಇದಾವೆ. ತಿರುಗಾಡ್ಬೇಕಾದ್ರೆ ಹುಷಾರು, ಕಾಲಿಗೆ ಚುಚ್ಕೊಬಿಡ್ತವೆ. ಪಾರ್ಟಿ ಮಾಡಿದವರು ನೀರೊಳಗೆ ಗಾಜು ಬಿಸಾಕ್ ಹೋಗಿದ್ದಾರೆ, ಹುಷಾರು. ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಮರಳ ಮೇಲೆ ತಿರುಗಾಡ್ಕೊಂಡು ನೀರೊಳಗೆ ಇಳಿದು ಇನ್ನು ಸಣ್ಣ ಪುಟ್ಟ ವಿಡಿಯೋ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ತಾಯಿದ್ವಿ. ಕೊನೆಗೂ ಒಂದ್ಸಲ ಅಲ್ಲಿ ಹೋಗಿ ನೋಡೋಣ ಅಂತ ಹೋಗಿ ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೀವಿ. ಈ ಜಿಲ್ಲಾ ಆಡಳಿತನಾಗಲಿ ಅಥವಾ ಸರ್ಕಾರನಾಗಲಿ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿದ್ರೆ ಇದು ಮಾನ್ಯುಮೆಂಟ್ ಆಗಿ ಉಳಿತದೆ. ಮುಂದೆ ಬರೋ ಪೀಳಿಗೆನೂ ಕೂಡ ಇಲ್ಲೊಂದು ಚರ್ಚ್ ಇತ್ತಪ್ಪ ಅನ್ನೋ ಅಭಿಪ್ರಾಯಕ್ಕೆ ಬರೋ ತಪ್ಪುತ್ತೆ. ಈ ಚರ್ಚನ್ನು ಮುಂದಿನವ್ರಿಗೆ ಉಳಿಸಿ ಹೋಗ್ಬೇಕು. ಹಂಗಾಗಿ ಇದನ್ನ ಹಾಳು ಮಾಡ್ದಂಗೆ ಒಂಚೂರು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಕಾವಲು ಹಾಕೋದಾಗ್ಲಿ ಅಥವಾ ಟಿಕೆಟ್ ಮಾಡೋದಾಗ್ಲಿ ಅಥವಾ ಇದನ್ನ ಸಂರಕ್ಷಣೆ ಮಾಡೋದಾಗ್ಲಿ ಏನೋ ಒಂದು ಮಾಡಿದ್ರೆ ಮುಂದಿನ ಪೀಳಿಗೆ ಕೂಡ ಇದು ನೋಡಕ್ ಸಿಗ್ತದೆ. ಇಲ್ಲ ಅಂತ ಅಂದ್ರೆ ಇನ್ನೊಂದು 3-4 ವರ್ಷದಲ್ಲಿ ಅದು ಚರ್ಚು ಅನ್ನೋದು ಇರೋದೇ ಇಲ್ಲ. ನೋಡಿ, ಒಳಗಡೆ ಎಷ್ಟು ತುಂಬಾ ಸುಂದರವಾಗಿದೆ. ನೋಡಿ, ಅಲ್ಲೆಲ್ಲ ಪಿಲ್ಲರ್ಗಳೆಲ್ಲ ಬಿದ್ದಿದೆ. ಜೊತೆಗೆ ಇಲ್ಲಿ ಫ್ರಂಟಿಂದ ನೋಡಿ, ಇಲ್ಲಿ ಫ್ರಂಟಿಂದ ತೋರಿಸ್ತೀನಿ. ಅಲ್ಲಿ ಫ್ರಂಟ್ ಗೇಟಲ್ಲಿ ಆ ಕಡೆ ಈ ಕಡೆ ಸಣ್ಣ ಡೋರ್ಗಳಿದ್ದು, ಆ ಡೋರ್ಗಳಲ್ಲಿ ಈಗ ರೀಸೆಂಟಾಗಿ ಯಾವುದೋ ಒಂದು ಫಿಲಮ್ ಶೂಟಿಂಗ್ ಮಾಡಬೇಕಾದ್ರೆ ಅದನ್ನ ಉಣ್ಸಾಕಿದ್ದಾರೆ. ನೋಡಿ, ಇಲ್ಲಿ ನಿಮಗೆ ಕಾಣ್ತದೆ. ಅಲ್ಲಿ ಕಾಣ್ತಿರೋದು ಹೊಸ ಬ್ರಿಡ್ಜು. ಹಳೆ ಬ್ರಿಡ್ಜು ಅದ್ರ ಕೆಳಗಡೆನೆ ಇದೆ, ಅದು ನೀರಿನಲ್ಲಿ ಮುಳುಗೋಗಿದೆ. ನೋಡಿ, ಇದು ಉಂಟೋಗಿರೋದು ಸ್ಮಾಲ್ ಗೇಟ್. ಇದು ಮೇನ್ ಡೋರ್, ಇದು ಸೆಂಟ್ರಲ್ ಇರೋದು. ಆ ಕಡೆ ಒಂದು ಸ್ಮಾಲ್ ಗೇಟ್ ಇದೆ, ಈ ಕಡೆ ಒಂದು ಸ್ಮಾಲ್ ಗೇಟ್. ಇದು ರೀಸೆಂಟಾಗಿ ಬಿದ್ದೋಗಿರೋದು. ಹಾಗಾಗಿ ಜಿಲ್ಲಾಡಳಿತ ಅಥವಾ ಸರ್ಕಾರ ಈ ಕಡೆ ಗಮನ ಹರಿಸಿದ್ರೆ ಮುಂದಿನವರು ಕೂಡ ಇದನ್ನ ನೋಡ್ಬಹುದು. ಇಲ್ಲ ಅಂತ ಅಂದ್ರೆ ಈ ಚರ್ಚ್ ಇತ್ತು ಅನ್ನೋದನ್ನ ನಾವು ಮರೆತ್ಕೊಬೇಕಾಗ್ತದೆ.
ಧನ್ಯವಾದಗಳು.